ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಬ್ರೋಕರೇಜ್ ಆ್ಯಪ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಹೆಚ್ಚಿನ ಜನರಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಆಲೋಚನೆ ಇದ್ದೇ ಇರುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಡಿಮ್ಯಾಟ್ ಅಕೌಂಟ್. ಮೊದಲಿನ ಹಾಗೆ ಬೇರೆಲ್ಲೋ ಹೋಗಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಈಗ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲೇ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬಹುದು. ಆದರೆ ಈಗ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಝೆರೋದಾ, ಗ್ರೋ, ಅಪ್ಸ್ಟಾಕ್ಸ್, ಏಂಜಲ್ ಒನ್, 5 ಪೈಸಾ ಹೀಗೆ ಇನ್ನೂ ತುಂಬ ಸ್ಟಾಕ್ ಬ್ರೋಕರ್ಸ್ಗಳಿದ್ದಾವೆ. ಅದರಲ್ಲಿ ಯಾವ ಸ್ಟಾಕ್ ಬ್ರೋಕರ್ನ ಸೆಲೆಕ್ಟ್ ಮಾಡಬೇಕು, ಯಾವೆಲ್ಲ ವಿಷಯಗಳನ್ನು ಚೆಕ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಆ ಸ್ಟಾಕ್ ಬ್ರೋಕರ್ನ ಯೂಸ್ ಮಾಡಿ, ಈ ಸ್ಟಾಕ್ ಬ್ರೋಕರ್ನ ಯೂಸ್ ಮಾಡಿ ಅಂತ ಹೇಳೋದಿಲ್ಲ. ನಾನು ಕೇವಲ ಇಲ್ಲಿ ಒಂದು ಒಳ್ಳೆಯ ಸ್ಟಾಕ್ ಬ್ರೋಕರ್ನ ಸೆಲೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾತ್ರ ತಿಳಿಸ್ಕೊಡ್ತೇನೆ. ಹಾಗೆಯೇ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿ ಇರುವ 5 ರಿಂದ 6 ಬ್ರೋಕರೇಜ್ ಆ್ಯಪ್ಗಳ ಡೇಟಾಗಳನ್ನು ಕೂಡ ಹಾಕಿರ್ತೀನಿ. ಅದನ್ನೆಲ್ಲ ನೋಡಿದ ನಂತರ ನೀವೇ ಒಂದು ಒಳ್ಳೆಯ ಸ್ಟಾಕ್ ಬ್ರೋಕರ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಾನು ವಿಡಿಯೋ ಮಾಡೋ ಸಮಯದಲ್ಲಿ ನನಗೆ ಸಿಕ್ಕಿರೋ ಮಾಹಿತಿಗಳನ್ನು, ಈ ವ್ಯಾಲ್ಯೂಸ್ನ ಹಾಕಿದ್ದೀನಿ. ಮುಂದೆ ದಿನ ಕಳೆದಂತೆ ಈ ವ್ಯಾಲ್ಯೂಸ್ಗಳು ಚೇಂಜ್ ಕೂಡ ಆಗ್ಬೋದು. ಮೊದಲನೇದಾಗಿ ಡೌನ್ಲೋಡ್ಸ್. ಬ್ರೋಕರೇಜ್ ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ನೀವು ಪ್ಲೇಸ್ಟೋರ್ಗೆ ಹೋಗ್ತೀರಾ. ಅಲ್ಲಿ ಆ ಆ್ಯಪ್ನ ಒಟ್ಟು ಇಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಅಂತ ತೋರಿಸುತ್ತೆ. ಸಾಮಾನ್ಯವಾಗಿ ಒಂದು ಆ್ಯಪ್ ಜಾಸ್ತಿ ಡೌನ್ಲೋಡ್ ಆಗಿದೆ ಅಂದರೆ ಅದು ಸ್ವಲ್ಪ ಟ್ರೆಂಡಿಂಗ್ನಲ್ಲಿದೆ, ಒಳ್ಳೊಳ್ಳೆ ಫೀಚರ್ಸ್ಗಳನ್ನು ಹೊಂದಿದೆ ಅಂತ ಗೆಸ್ ಮಾಡ್ಕೋಬಹುದು. ನೆಕ್ಸ್ಟ್, ಆಕ್ಟಿವ್ ಕ್ಲೈಂಟ್ಸ್ ಆರ್ ಆಕ್ಟಿವ್ ಯೂಸರ್ಸ್. ಇದು ಡೌನ್ಲೋಡ್ಸ್ಗಿಂತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕೆಲವರು ಯಾರೋ ಹೇಳಿದ್ರು ಅಂತಾನೋ ಅಥವಾ ರೆಫರ್ ಆ್ಯಂಡ್ ಅರ್ನಲ್ಲಿ ದುಡ್ಡು ಸಿಗುತ್ತೆ ಅಂತಾನೋ ಸುಮ್ಮನೆ ಡೌನ್ಲೋಡ್ ಮಾಡಿರ್ತಾರೆ. ಆದರೆ ಡೌನ್ಲೋಡ್ ಮಾಡಿರೋರಲ್ಲಿ ಎಷ್ಟು ಜನ ಆಕ್ಟಿವ್ ಆಗಿ ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬ್ರೋಕರೇಜ್ ಆ್ಯಪ್ ಡೌನ್ಲೋಡ್ಸ್ ಮಾಡ್ಕೊಂಡಿರೋರಲ್ಲಿ ಯಾವ ಆ್ಯಪ್ನಲ್ಲಿ ಆಕ್ಟಿವ್ ಯೂಸರ್ಸ್ನ ಪ್ರಮಾಣ ಜಾಸ್ತಿ ಇದೆಯೋ ಆ ಆ್ಯಪ್ ಒಂದು ಒಳ್ಳೆಯ ಫೀಚರ್ಸ್ನ ಹೊಂದಿದೆ, ಒಳ್ಳೆಯ ಜನರಿಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೋಬಹುದು. ನೆಕ್ಸ್ಟ್ ಬರುವಂಥದ್ದು ರೇಟಿಂಗ್ಸ್. ಸಾಮಾನ್ಯವಾಗಿ ಯಾವುದೇ ಆ್ಯಪ್ ಆದರೂ ಅದನ್ನು ಯೂಸ್ ಮಾಡಿರೋ ಜನರು ನೀಡುವ ಸ್ಟಾರ್ಸ್ಗಳ ಆಧಾರದ ಮೇಲೆ ಅದರ ರೇಟಿಂಗ್ಸ್ನ ನಿರ್ಧರಿಸಲಾಗುತ್ತೆ. ಸಾಮಾನ್ಯವಾಗಿ 1 ರಿಂದ 5 ಸ್ಟಾರ್ ರೇಟಿಂಗ್ಸ್ ನೀಡೋಕ್ಕೆ ಅವೈಲೇಬಲ್ ಇರುತ್ತೆ. ರೇಟಿಂಗ್ಸ್ ಕಡಿಮೆ ಇದೆ ಅಂದರೆ ಜನರಿಗೆ ಅದು ಇಷ್ಟವಾಗಿಲ್ಲ, ಆ ಆ್ಯಪ್ನಲ್ಲಿ ಜನರು ಏನಾದರೂ ತೊಂದರೆಯನ್ನು ಅನುಭವಿಸಿರ್ಬೋದು, ಅವರ ಪ್ರಾಬ್ಲಮ್ಸ್ಗೆ ಸರಿಯಾದ ರೆಸ್ಪಾನ್ಸ್ ಕೂಡ ಸಿಗದೇ ಇರ್ಬೋದು ಅಂತ ಅರ್ಥ. ರೇಟಿಂಗ್ಸ್ ಜಾಸ್ತಿ ಇದೆ ಅಂದರೆ ಜನರಿಗೆ ಈ ಆ್ಯಪ್ ಇಷ್ಟ ಆಗಿದೆ ಅಂತ, ಆ ಆ್ಯಪ್ನ ಯೂಸ್ ಮಾಡಿ ಜನರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿದೆ, ಒಳ್ಳೆಯ ಕಸ್ಟಮರ್ ಸಪೋರ್ಟ್ ಸಿಕ್ಕಿರ್ಬೋದು, ಯೂಸರ್ ಫ್ರೆಂಡ್ಲಿ ಆಗಿರ್ಬೋದು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ರೇಟಿಂಗ್ಸ್ ಜಾಸ್ತಿ ಇರುವ ಬ್ರೋಕರೇಜ್ನ ಆಯ್ಕೆ ಮಾಡಿಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ಟೈಪ್ಸ್ ಆಫ್ ಬ್ರೋಕರ್ಸ್. ಸಾಮಾನ್ಯವಾಗಿ ಬ್ರೋಕರ್ಸ್ನಲ್ಲಿ 2 ಟೈಪ್ಸ್ ಇರುತ್ತೆ, ಫುಲ್ ಸರ್ವಿಸ್ ಬ್ರೋಕರ್ ಹಾಗೂ ಡಿಸ್ಕೌಂಟ್ ಬ್ರೋಕರ್ ಅಂತ. ಸಿಂಪಲ್ ಆಗಿ ಹೇಳೋದಾದರೆ ಫುಲ್ ಸರ್ವಿಸ್ ಬ್ರೋಕರ್ನಲ್ಲಿ ನಿಮಗೆ ಅವರು ಅಡ್ವೈಸರಿ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಚಾರ್ಜಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ನಿಮಗೆ ತುಂಬ ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು, ರಿಸರ್ಚ್ನ ಹಾಗೆ ಅಡ್ವೈಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನಿಮಗೆ ಯಾವ ಥರದ ಷೇರುಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು, ಯಾವ ಕಂಪನಿ ಚೆನ್ನಾಗಿದೆ, ಹೀಗೆ ಇನ್ನೂ ಹಲವು ಸರ್ವಿಸ್ಗಳನ್ನು ಕೊಡ್ತಾರೆ. ಹಾಗಾಗಿ ಚಾರ್ಜಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಡಿಸ್ಕೌಂಟ್ ಬ್ರೋಕರ್ನಲ್ಲಿ ಈ ಥರ ಯಾವುದೇ ಸರ್ವಿಸ್ ಇರಲ್ಲ, ಹಾಗಾಗಿ ಚಾರ್ಜಸ್ ಕೂಡ ಕಮ್ಮಿ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಡಿಸ್ಕೌಂಟ್ ಬ್ರೋಕರ್ನಲ್ಲಿ ಅಡ್ವೈಸರಿ ಸರ್ವಿಸ್ ಸಿಗದೆ ಹೋದರೂ ಕೂಡ ಕೆಲವೊಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಹಾಗೆ ಫಂಡಮೆಂಟಲ್ಸ್, ಟೆಕ್ನಿಕಲ್ ಇಂಡಿಕೇಟರ್ಸ್ ಸಿಗುತ್ತೆ. ಹಾಗಾಗಿ ಈಗ ಹೆಚ್ಚಿನವರು ಡಿಸ್ಕೌಂಟ್ ಬ್ರೋಕರ್ನ ಆಯ್ಕೆ ಮಾಡ್ಕೋತಾರೆ. ನೆಕ್ಸ್ಟ್, ಅಕೌಂಟ್ ಓಪನಿಂಗ್ ಚಾರ್ಜಸ್. ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡೋಕ್ಕೆ ಕೆಲವೊಂದು ಬ್ರೋಕರ್ಗಳು ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತ ಚಾರ್ಜಸ್ ಮಾಡ್ತಾರೆ. ಹಿಂದೆ ಹೆಚ್ಚಿನ ಬ್ರೋಕರ್ಗಳು ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತ 100, 200, 300 ಹೀಗೆ ಚಾರ್ಜ್ ಮಾಡ್ತಾ ಇದ್ರು. ಆದರೆ ಈಗ ಹೆಚ್ಚಿನ ಬ್ರೋಕರ್ಗಳು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಯಾವುದೇ ಚಾರ್ಜಸ್ನ ತಗೊಳ್ಳೋದಿಲ್ಲ. ಹಾಗಾಗಿ ಬೇರೆ ಪಾಯಿಂಟ್ಸ್ಗಳಲ್ಲಿ ಚೆನ್ನಾಗಿರುವ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿರುವ ಬ್ರೋಕರ್ನ ಆಯ್ಕೆ ಮಾಡ್ಕೋಬಹುದು. ನೆಕ್ಸ್ಟ್ ಬರುವಂಥದ್ದು AMC ಅಂದರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ನೀವು ಯಾವ ಬ್ರೋಕರ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಿರೋ ಅವರಿಗೆ ವರ್ಷಕ್ಕೆ ಇಂತಿಷ್ಟು ಅಂತ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಪೇ ಮಾಡಬೇಕಾಗತ್ತೆ. ಕೆಲವೊಂದು ಬ್ರೋಕರ್ನಲ್ಲಿ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ 0 ಇರುತ್ತೆ. ಇನ್ನು ಕೆಲವು ಬ್ರೋಕರ್ನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಮೇಲೆ AMCನ ಡಿಸೈಡ್ ಮಾಡ್ತಾರೆ. ನಿಮ್ಮ ಹೋಲ್ಡಿಂಗ್ ವ್ಯಾಲ್ಯೂ 50,000 ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಇಷ್ಟು, 50,000ಕ್ಕಿಂತ ಮೇಲಿದ್ದರೆ ಇಂತಿಷ್ಟು ಅಂತ ಡಿಸೈಡ್ ಮಾಡ್ತಾರೆ. ಈ ಚಾರ್ಜಸ್ನ ಪ್ರತಿ ವರ್ಷ ಕಟ್ಟಬೇಕಾಗಿರುವುದರಿಂದ AMC ಫ್ರೀ ಅಥವಾ ಕಡಿಮೆ ಇರುವ ಬ್ರೋಕರ್ನ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ.
ನೆಕ್ಸ್ಟ್ ಬರುವಂಥದ್ದು ಬ್ರೋಕರೇಜ್ ಚಾರ್ಜಸ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ತಿಳ್ಕೊಳ್ಳೋ ಮೊದಲು ನೀವು ಡೆಲಿವರಿ ಟ್ರೇಡ್ ಹಾಗೂ ಇಂಟ್ರಾಡೇ ಟ್ರೇಡ್ ಅಂದರೆ ಏನು ಅಂತ ತಿಳ್ಕೊಂಡಿರಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ ಇಂಟ್ರಾಡೇ ಟ್ರೇಡ್ ಅಂದರೆ ನೀವು ಇವತ್ತೇ ಶೇರ್ನ ಬೈ ಮಾಡಿ ಇವತ್ತೇ ಸೆಲ್ ಮಾಡಿದರೆ ಅದು ಇಂಟ್ರಾಡೇ ಟ್ರೇಡ್ ಆಗುತ್ತೆ. ಅದೇ ನೀವು ಇವತ್ತು ಶೇರ್ನ ಬೈ ಮಾಡಿ ಒಂದು ದಿನದ ನಂತರ ನೀವು ಯಾವಾಗ ಸೆಲ್ ಮಾಡಿದ್ರು ಅಂದರೆ ಒಂದು ವಾರದ ನಂತರ ಆಗಿರ್ಬೋದು, ಒಂದು ತಿಂಗಳ ನಂತರ ಆಗಿರ್ಬೋದು, ಅಥವಾ ಒಂದು ವರ್ಷದ ನಂತರನೇ ಆಗಿರ್ಬೋದು, ಹೀಗೆ ಯಾವಾಗ ಸೆಲ್ ಮಾಡಿದ್ರು ಅದು ಡೆಲಿವರಿ ಟ್ರೇಡ್ ಆಗುತ್ತೆ. ಕೆಲವೊಂದು ಬ್ರೋಕರೇಜ್ ಆ್ಯಪ್ಗಳಲ್ಲಿ ಡೆಲಿವರಿ ಟ್ರೇಡ್ಗೆ 0 ಚಾರ್ಜಸ್ ಇರುತ್ತೆ. ಕೆಲವೊಂದು ಬ್ರೋಕರೇಜ್ಗಳು ಅದಕ್ಕೆ 15 ರಿಂದ 20 ರೂಪಾಯಿ ಕೂಡ ಚಾರ್ಜಸ್ ಮಾಡ್ತಾರೆ. ಇನ್ನು ಈಕ್ವಿಟಿ, ಇಂಟ್ರಾಡೇ, ಫ್ಯೂಚರ್ ಆ್ಯಂಡ್ ಆಪ್ಷನ್, ಮ್ಯೂಚುವಲ್ ಫಂಡ್ ಹೀಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಿಗೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಅದರ ಲಿಸ್ಟ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಗೂಗಲ್ನಲ್ಲಿ ಕೂಡ ಸರ್ಚ್ ಮಾಡಿ ತಿಳ್ಕೋಬಹುದು. ನೆಕ್ಸ್ಟ್ ಡಿಪಿ ಚಾರ್ಜಸ್ ಅಂದರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಚಾರ್ಜಸ್. ಇಂಡಿಯಾದಲ್ಲಿ 2 ಡೆಪಾಸಿಟರೀಸ್ಗಳಿವೆ. ಒಂದು NSDL ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್, ಇನ್ನೊಂದು CDSL ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ನೀವು ಯಾವುದೇ ಸ್ಟಾಕ್ ಬ್ರೋಕರ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರು ಅದು ಆಪರೇಟ್ ಆಗೋದು ಈ 2 ಡೆಪಾಸಿಟರೀಸ್ ಅಡಿಯಲ್ಲಿ. ಈ ಡಿಪಿ ಚಾರ್ಜಸ್ ನಿಮಗೆ ಚಾರ್ಜ್ ಮಾಡೋದು ಡೆಲಿವರಿ ಟ್ರೇಡ್ನಲ್ಲಿ. ನೀವು ಯಾವಾಗ ಶೇರ್ಸ್ನ ಸೆಲ್ ಮಾಡ್ತಿರೋ ಆವಾಗ ನಿಮಗೆ 15 ರೂಪಾಯಿನೋ ಅಥವಾ 18 ರೂಪಾಯಿನೋ ಡಿಪಿ ಚಾರ್ಜಸ್ನ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ಒಂದು ಪಾಲು ಡೆಪಾಸಿಟರಿಗೆ, ಇನ್ನೊಂದು ಸ್ಟಾಕ್ ಬ್ರೋಕರ್ಗೆ ಹೋಗುತ್ತೆ. ನೆಕ್ಸ್ಟ್ ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್. ನೀವೇನಾದರೂ ಇಂಟ್ರಾಡೇ ಟ್ರೇಡ್ ತಗೊಂಡಿದ್ದೀರಾ ಅಂತ ಆದರೆ ನೀವು ಆ ಟ್ರೇಡ್ನ ಮಧ್ಯಾಹ್ನ 3:20 ಒಳಗಡೆ ಕ್ಲೋಸ್ ಮಾಡಬೇಕು. ಒಂದು ವೇಳೆ ನಿಮಗೆ ನೆನಪು ಇಲ್ಲದೇನೋ ಅಥವಾ ನಿಮ್ಮ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗಲಿಲ್ಲೋ ಅಂತ ಕಾರಣಕ್ಕೂ ಆ ಟ್ರೇಡ್ ಹಾಗೆ ಇದ್ದರೆ 3:20 ನಂತರ ನಿಮ್ಮ ಈ ಟ್ರೇಡ್ನ ಆಟೋಮೆಟಿಕ್ ಆಗಿ ಕ್ಲೋಸ್ ಮಾಡ್ತಾರೆ. ಈ ಥರ ಆದರೆ ಹೆಚ್ಚಿನ ಬ್ರೋಕರೇಜ್ ಆ್ಯಪ್ಗಳಲ್ಲಿ 50 ರೂಪಾಯಿ ಪ್ಲಸ್ 18% GST ಅಂತ ಸೇರಿ 59 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಬೇಕಾಗತ್ತೆ. ಹೀಗೆ ಡೌನ್ಲೋಡ್, ಆಕ್ಟಿವ್ ಕ್ಲೈಂಟ್ಸ್, ರೇಟಿಂಗ್ಸ್, ಟೈಪ್ಸ್ ಆಫ್ ಬ್ರೋಕರ್ಸ್, ಅಕೌಂಟ್ ಓಪನಿಂಗ್ ಚಾರ್ಜಸ್, ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್, ಬ್ರೋಕರೇಜ್ ಚಾರ್ಜಸ್, ಡಿಪಿ ಚಾರ್ಜಸ್, ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್, ಈ ಥರದ ಮೇನ್ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿ ಕಂಪೇರ್ ಮಾಡಿ ಒಂದು ಒಳ್ಳೆಯ ಸ್ಟಾಕ್ ಬ್ರೋಕರ್ನ ಆಯ್ಕೆ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಗ್ರೋ, ಝೀರೋದ ಹಾಗೂ 5 ಪೈಸಾ ಬ್ರೋಕರ್ಗಳ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದರೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.